ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ವಾಪಸ್ ನಮ್ಮೂರಿಗೆ ಹೊರಡ್ತಾ ಇದ್ದೀವಿ. ಬೆಳಿಗ್ಗೆ ತಿಂಡಿ ತಿಂದ್ಕೊಂಡು ಪಾಪುಗೆಲ್ಲ ಸ್ನಾನ ಮಾಡಿಸಿ ಅವನ್ನ ಮಲಗಿದ ಎಬ್ಬಿಸ್ಬಿಟ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಅವ್ನು ಮಲಗಿದೆದ್ಮೇಲೆ ಎಲ್ಲ ಹೊರಟ್ವಿ. ಹೋಗ್ತಾ ಇದ್ವಿ. ಅಷ್ಟರಲ್ಲಿ ರಚ್ಚು ದೀಕ್ಷಾ ಎಲ್ಲರೂ ಬಂದರು ಅವನಿಗೆ ಟಾಟಾ ಬಾಬಾ ಹೇಳೋದಕ್ಕೆ ಅಂತ. ಅವನು ಎತ್ಕೊಂಡಿದ್ದಾರೆ. ಇಷ್ಟು ಸತಿನೂ ಮನೆಗೆ ಬಂದರೆ ಅವನೇ ಖುಷಿಯಿಂದ ಹೊರ್ಟೋಗ್ಬಿಡ್ತಿದ್ದ ಅವ್ರ ಹತ್ರ ಎಲ್ಲ. ಆದರೆ ಇವಾಗ ಮಾತ್ರ ನಾನು ಬಿಟ್ಟು ಹೊರ್ಟೋಗ್ಬಿಡ್ತಾರೆ, ನಾನು ಬಿಟ್ಟು ಹೋಗ್ತಾರೆ ಅನ್ನೋದಕ್ಕಿಂತ ನಾನು ಕಾರಲ್ಲಿ ಕೂತ್ಕೋಬೇಕು ಅನ್ನೋದೇ ಅವನಿಗೆ ಸಖತ್ ಖುಷಿ ಇದ್ದಿದ್ದು. ಅದಕ್ಕೆ ಅವ್ರು ಕರೆದ್ರೆ ಅವ್ರ ಹತ್ರ ಹೋಗ್ತಾನೆ ಇರಲಿಲ್ಲ. ವಾಪಸ್ಸು ಕಾರ್ ಕಡೆಗೆ ಕೈ ತೋರಿಸ್ತಿದ್ದ, ಒಳಗಡೆ ಹೋಗಬೇಕು ಅಂತ. ಅಷ್ಟು ಕ್ರೇಜ್ ಬಂದುಬಿಟ್ಟಿದೆ ಇವಾಗ ಅವನಿಗೆ. ಕಾರು ಅಂದ್ಬಿಟ್ರೆ ಅದು ಏನು ಖುಷಿ ಪಡುತ್ತೋ ಪಾಪ. ಸೊ ಅಲ್ಲಿಂದ ಹೊರಟ್ವಿ. ಪೆಟ್ರೋಲ್ ಬಂಕಲ್ಲಿ ಏರ್ ಚೆಕ್ ಮಾಡಿಸೋಣ ಅಂದ್ಬಿಟ್ಟು ಇದ್ದಾಗ ಅವನು ಕೂತಿದ್ದ ಅಲ್ಲಿ ಡ್ರೈವರ್ ಹಾರನ್ ಮಾಡೋಕ್ಕೆ ನೋಡ್ತಿದ್ದ. ಅದು ಪ್ರೆಸ್ ಮಾಡ್ತಾರೆ ಅದನ್ನು, ಅದು ಒಂದು ಹಾರನ್ ಅಂದ್ಬಿಟ್ಟು ಅದನ್ನ ಪ್ರೆಸ್ ಮಾಡ್ತಾ ಇದ್ದ. ನೋಡಿ ಕಾಣಿಸ್ತಾ ಇದೆಯಲ್ಲ ಬೆಟ್ಟ, ಇದು ಆ್ಯಕ್ಚುಲಿ ಇದು ಮೇನ್ ರೋಡಲ್ಲಿ ಹೋಗ್ಬೇಕು ಸಿಗಲ್ಲ. ಮೇನ್ ರೋಡಲ್ಲಿ ಹೋಗೋ ಕಾಲ್ದಾರಿ ತುಂಬ ಹಳ್ಳಿ ದೇವಸ್ಥಾನ, ಹೊಯ್ಸಳರ ಕಾಲದಲ್ಲಿ ಒಂದ್ಸಲನೂ ಹೋಗಿಲ್ಲ. ನಮ್ಮೂರು ಬಂತು. ಇದು ನಮ್ಮೂರು ಆ್ಯಕ್ಚುಲಿ. ವೆಟರ್ನರಿ ಹಾಸ್ಪಿಟಲ್ಲು, ದೇವಸ್ಥಾನ, ಕೆರೆ ನೋಡಿ ಎಷ್ಟೊಂದು ನೀರು ಬಂದ್ಬಿಟ್ಟಿದೆ. ಅಲ್ಲಿ ಎದುರುಗಡೆ ಕಾಣಿಸ್ತಾ ಇರೋದು ಗಣೇಶನ ದೇವಸ್ಥಾನ. ನಾನು ಚಿಕ್ಕವಳಿದ್ದಾಗ ಅದೆಷ್ಟು ಹೋಗ್ತಿದ್ನೋ, ಪ್ರತಿ ಹಬ್ಬಕ್ಕೂ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾನು ಬೇರೆ ಯಾವ ದೇವಸ್ಥಾನಕ್ಕೆ ಹೋಗ್ತಿರಲಿಲ್ಲ, ಗಣೇಶನ ದೇವಸ್ಥಾನಕ್ಕೆ ಹೋಗ್ಬೇಕು ನಾನು. ಅಲ್ಲಿ ಹೋಗಿ ಕರ್ಪೂರ ಹಚ್ಬಿಟ್ಟು ಬರ್ತಿದ್ದೆ. ಜೊತೆಗೆ ನನ್ನ ಬರ್ಡೇಗೂ ಅಷ್ಟೇ ಮಿಸ್ಸೇ ಮಾಡ್ತಿರ್ಲಿಲ್ಲ ನಾನು. ಅಲ್ಲಿ ಹೋಗಿ ಕರ್ಪೂರ ಹಚ್ಬಿಟ್ಟು ಕೈ ಮುಗಿದ್ಬಿಟ್ಟೆ ಬರ್ತಾಯಿದ್ದೆ. ಅಷ್ಟೊಂದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಮನೆಗೆ ಬಂದ್ವಿ. ಊರಿಗೆ ಬಂದು ಫೈನಲಿ ತಲುಪಿದ್ದೀವಿ ಇವತ್ತು. ಪಾಪುದು ಊಟ ಆಯಿತು, ನಮ್ಮದು ಎಲ್ಲ ಊಟ ಆಯಿತು. ಪಾಪು ಆಟ ಆಡ್ಕೊಂಡು ಕೂತಿದ್ದ. ಅಷ್ಟರಲ್ಲಿ ನಾನು ಇವಾಗ ಒಂದು ದೊಡ್ಡ ಕೆಲಸ ಏನಪ್ಪ ಅಂದರೆ ಲಗೇಜ್ ಎಲ್ಲ ಖಾಲಿ ಮಾಡಿ ಎಲ್ಲನೂ ಆಯಾ ಜಾಗಕ್ಕೆ ಸೇರಿಸ್ಬೇಕು. ಅದೇ ಹೆಚ್ಚು ಕಮ್ಮಿ 1 ಅವರ್ ಕೆಲಸ ಹಿಡಿತು ಇವಾಗ ನನಗೆ. ಸೊ ನಾನು ಒಂದು ಅಮೆಝಾನಿಂದ ಒಂದು ಪಾರ್ಸಲ್ ಇತ್ತು. ನಾನು ಮನೆಗೆ ಬಂದೆ, ಒಂದೊಂದು ಸ್ವಲ್ಪ ಹೊತ್ತಿಗೆ ಪಾರ್ಸಲ್ ಬಂತು. ಗೊತ್ತಿತ್ತಲ್ಲ ಬರ್ತೀನಿ ಇಲ್ಲಿಗೆ ಅಂತ. ಸೊ ಅದಕ್ಕೆ ನಾನು ಇಲ್ಲಿ ಅಡ್ರೆಸ್ಸೇ ಕೊಟ್ಟಿದ್ದೆ. ನಾನು ಬ್ಯಾಗ್ ಬುಕ್ ಮಾಡಿದ್ದೆ. ಆ್ಯಕ್ಚುಲಿ ಇದು ತುಂಬಾ ಚೆನ್ನಾಗಿದೆ. ಯಾರ್ಯಾರು ಮಾಮ್ಸ್ ಇದ್ದೀರಾ ಎಲ್ಲರಿಗೂ ತುಂಬ ಯೂಸ್ ಆಗುತ್ತೆ. ಇದನ್ನು 3 ಥರ ನಾವು ಹ್ಯಾಂಡಲ್ ಮಾಡ್ಬೋದು. ಕಾಲೇಜ್ ಬ್ಯಾಗ್ ಹಿಂದೆ ಹಾಕ್ಕೊತೀವಲ್ಲ ಆ ಥರ ಹಾಕ್ಕೊಬೋದು, ಹ್ಯಾಂಡ್ ಬ್ಯಾಗ್ ಥರ ಮಾಡ್ಕೊಬೋದು. 3 ಥರ ಫೆಸಿಲಿಟೀಸ್ ಕೊಟ್ಟಿದ್ದಾನೆ. ಜೊತೆಗೆ ಕಂಪಾರ್ಟ್ಮೆಂಟ್ ಅಂತೂ ತುಂಬಾ ಇದೆ. ನೋಡಿ ಹಿಂದ್ಗಡೆ ಕಾಣಿಸ್ತಿದೆಯಲ್ಲ, ಅಲ್ಲೊಂದು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾನೆ. ಆ ಕಡೆ ಈ ಕಡೆ 2 ಸೈಡು ಒಂದೊಂದು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾನೆ. ಒಂದು ಕಡೆ ಫೀಡಿಂಗ್ ಬಾಟ್ಲ್ ಇಟ್ಕೊಳ್ಳೋದಕ್ಕೆ. ಇವಾಗ ಏನಾದರೂ ಹಾಲೇನಾದರೂ ಲೀಕ್ ಆದ್ರೂ ಅದು ಆಚೆ ಬರಬಾರ್ದು ಅನ್ನೋ ಥರ ಸೇಫ್ಟಿನೂ ಕೊಟ್ಟಿದ್ದಾನೆ. ನೋಡಿ ಇದೊಂದು ಶೀಟು, ಇದು ಎಲ್ಲಾದರೂ ಆಚೆ ಹೋದರೆ ಪಾಪುದು ಡೈಪರ್ ಚೇಂಜ್ ಮಾಡೋದಕ್ಕೆ ಅಂತ ಇದೊಂದು ಶೀಟ್ ಇದೆ. ಅವನು ತಗೊಂಬಂದು ಒಳಗಡೆ ಕೂರಿಸಿದ್ದಾನೆ. ಸೊ ನೆಕ್ಸ್ಟು ನೋಡಿ ಒಳಗಡೆ ಈ ಥರ ಒಟ್ಟು ಒಳಗಡೆನೇ 6 ಕಂಪಾರ್ಟ್ಮೆಂಟ್ ಇದೆ. ತುಂಬ ಯೂಸ್ ಆಗುತ್ತೆ. ನೋಡಿ ನಿಮಗೇನಾದರೂ ಇಷ್ಟ ಆದರೆ, ಬೇಕು ಅಂತ ಅನಿಸಿದ್ರೆ ಬೇಕಿದ್ರೆ ತೊಗೊಳ್ಳಿ. ನೋಡಿ ಇದು ವೆಟ್ ವೈಪ್ಸ್ ಹಾಕ್ಕೊಳ್ಳೋದಕ್ಕೆ ಅಂತ. ನೋಡಿ ಈ ಥರ ಒಳ್ಳೆ ಓಪನ್ ಕೊಟ್ಟಿದ್ದಾನೆ. ಜಿಪ್ ಇದೆ, ಜಿಪ್ಪಲ್ಲಿ ಓಪನ್ ಮಾಡಿ ಹಾಕ್ಬಿಟ್ಟು ಇಲ್ಲಿ ನಾವು ವೆಟ್ ವೈಪ್ಸ್ನ ತೊಗೊಬೋದು. ಅದರ ಆಪೋಸಿಟ್ ಸೈಡು ಫೀಡಿಂಗ್ ಬಾಟ್ಲ್ ಇಟ್ಕೊಳ್ಳೋದಕ್ಕೆ ಕೊಟ್ಟಿದ್ದಾನೆ. ಸೊ ಇಲ್ಲಿ ನೋಡಿ ಇಲ್ಲಿ ಮುಂದ್ಗಡೆ ಇನ್ನೊಂದು ಕಂಪಾರ್ಟ್ಮೆಂಟ್ ಇದೆ. ಇದ್ರೊಳಗಡೆನೂ ಇನ್ನೂ 3 ಎಕ್ಸ್ಟ್ರಾ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾನೆ. ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ.
ನೋಡಿ ಎಲ್ಲನೂ ಒಂದೇ ಕಡೆ ಹಾಕ್ಬಿಟ್ರೆ ಎಲ್ಲ ತೆಗೆದು ಆಚೆ ಇಡಬೇಕು. ಬಟ್ ಈ ಥರ ಕಂಪಾರ್ಟ್ಮೆಂಟ್ ಇದ್ದಿದ್ರೆ ಕೈ ಹಾಕಿದ ತಕ್ಷಣ ಎಲ್ಲ ಸಿಗುತ್ತೆ. ಕರ್ಚೀಫು ಅದು ಇದು ಏನು ಬೇಕೋ ಎಲ್ಲ ಇಟ್ಕೊಬೋದು. ಸೊ ಎಲ್ಲ ಕೂತ್ಕೊಂಡಿದ್ವಿ. ಅವನು ಆಟ ಆಡ್ತಾ ಇದ್ದ. ಅವನು ಆಟ ಆಡೋದನ್ನು ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ವಿ. ಅವನಿಗೆ ಆ ಗಂಟೆ ಅಂದರೆ ತುಂಬ ಇಷ್ಟ. ಇಲ್ಲಿ ನಮ್ಮ ಮನೆಗೆ ಬಂದರೂ ಅಷ್ಟೇ, ಅಲ್ಲಿ ಮಣಿಯವ್ರ ಮನೆಗೆ ಹೋದರೂ ಅಷ್ಟೇ, ಅಲ್ಲಿ ದೇವ್ರ ಮನೆ ಬಾಗಿಲಿಗೆ ಹಾಕಿರ್ತಾರಲ್ಲ ಗಂಟೆ, ಅದು ಎತ್ಕೊಂಡು ಅದು ಕೇಳ್ತಾನೆ ಅವನೇ. ಆ ಡೋರ್ ಹತ್ರ ಹೋಗ್ಬಿಟ್ಟು ದೇವ್ರ ಮನೆ ಹತ್ರ ಹೋಗ್ಬಿಟ್ಟು ಕೇಳ್ತಾನೆ ಕೊಡು ಅಂತ. ಅದು ಕೊಟ್ಟರೆ ಈ ಥರ ಎತ್ಕೊಂಡು ಆಟ ಆಡ್ತಾನೆ, ಬೆಲ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಎಲ್ಲರಿಗೂ ಬೇಜಾರಾಗ್ಬಿಟ್ಟಿತ್ತು ಅವನಿಲ್ದೇ. ಸೊ ಶೈಲಮ್ಮ ಅವರೆಲ್ಲ ಹೊರಟ್ರು. ಅವರು ಮೈಸೂರಿಗೆ ಹೋಗ್ತಾಯಿದ್ರು. ಸೊ ಹೊರಟ್ರು. ಅವನು ನಾನು ಬರ್ತೀನಿ, ಕಾರೊಳಗಡೆ ಹೋಗಬೇಕು ಅಂತಿದ್ದ. ಅವರೆಲ್ಲ ಹೊರಗಡೆ ನಿಂತ್ಕೊಂಡು ರೇಗಿಸ್ತಿದ್ದಾರೆ, ಎಲ್ಲಿಗೆ ಹೋಗೋದು ನೀನು ಬಾ ಅಂತ. ಅವ್ನು ಬಿಡ್ತಾಯಿಲ್ಲ. ಕೈ ಹಿಡ್ಕೊಂಡ್ರೆ ನೋಡಿ ಹೆಂಗೆ ಕಿತ್ತಾಗ್ತಿದೆ ನೋಡಲ್ಲಿ, ತೋರಿಸ್ತಿದ್ದಾನೆ ಬೆರಳನ್ನ, ಅಲ್ಲಿ ಹೋಗೋಣ ಬಾ ಅಂತ. ಅವ್ರಿಗೂ ಎಲ್ಲ ಬೇಜಾರಾಗೋಯ್ತು ಅಳ್ತಿರೋದು ನೋಡಿ. ಆಕಾಶನ ಹತ್ರಕ್ಕೂ ಹೋಗ್ತಾಯಿಲ್ಲ ನೋಡಿ. ಕರೆದ್ರೆ ಪಟ್ಟಂತ ಹೋಗ್ಬಿಡ್ಬೇಕು ಅವನು. ಈಗ ಅವನ ಹತ್ರನೂ ಹೋಗ್ತಿಲ್ಲ. ಒಟ್ನಲ್ಲಿ ಕಾರು ಅವ್ನಿಗೆ ಅಷ್ಟೇ ಬೇಕು. ಅಲ್ಲಿ ಯಾರಾದರೂ ಹೋಗಲಿ ಏನು ಅದೆಲ್ಲ ಗೊತ್ತಿಲ್ಲ ಅವನಿಗೆ. ಒಟ್ನಲ್ಲಿ ಅವ್ನಿಗೆ ಹೋಗೋರ ಜೊತೆ ಕಾರಲ್ಲಿ ಹೋಗ್ಬೇಕೀಗ ಅವನಷ್ಟೇ. ಅಷ್ಟು ಇಷ್ಟ ಅದಕ್ಕೆ ಕಾರು ಅಂದ್ಬಿಟ್ರೆ. ಸೊ ಅಳ್ತಿದ್ದ ಹೋಗ್ಬೇಕಾದ್ರೆ. ಹ್ಞೂ ಅಂತಿದ್ದ ನೋಡಿ. ಕೈ ನೋಡಿ ಹೆಂಗೆ ಮಾಡುತ್ತೆ ಪಾಪ. ಬಟ್ಟೆಗಳೆಲ್ಲ ಜೋಡಿಸಿ ಮುಗೀತು. ಎಲ್ಲ ಒಂದು ಹಂತಕ್ಕೆ ಬಂತು ನೋಡಿ. ಎಲ್ಲ ಬಟ್ಟೆಗಳೆಲ್ಲ ತೆಗೆದು ಒಂದು ಕಡೆ ಹಾಕಿದೆ. ಆ್ಯಕ್ಚುಲಿ ಡೈಲಿ ಯೂಸ್ಗೆ ತುಂಬಾ ಕಮ್ಮಿ ಆಗಿಬಿಟ್ಟಿದೆ ನನಗೆ ಬಟ್ಟೆಗಳು. ಬಾಣಂತನದಲ್ಲಿ ಅದೆಲ್ಲ ಮುಗಿದ್ಮೇಲೆ ಎಲ್ಲ ಬಟ್ಟೆ ಅರ್ಶಿನ ಆಗಿತ್ತು ಅಂದ್ಬಿಟ್ಟು ಸುಮಾರು ಬಟ್ಟೆಗಳೆಲ್ಲ ಬಿಸಾಕ್ಬಿಟ್ಟಿದ್ದೀನಿ. ಇಲ್ಲೆಲ್ಲ ಏನೂ ಇಟ್ಕೊಂಡಿಲ್ಲ, ಬರೀ ಬುಕ್ಸ್ ಇಟ್ಟಿದ್ದೀನಿ, ಇಲ್ಲೊಂದು ಬ್ಯಾಗ್ ಇಟ್ಟಿದ್ದೀನಿ ಅಷ್ಟೇ. ಇಷ್ಟೇ ಆ್ಯಕ್ಚುಲಿ ನಾನು ಡೈಲಿ ಯೂಸಿಗೆ ಇಟ್ಕೊಂಡಿರೋದು ಬಟ್ಟೆ. ನನಗೆ ಈ ಚೂಡಿದಾರೆಲ್ಲ ಹಾಕ್ಕೊಳ್ಳೋದು ಅಂದ್ರೇ ಆಗ್ತಿಲ್ಲ ಇವಾಗ ಮನೇಲಿ. ಫೀಡಿಂಗಿಗೆಲ್ಲ ಅದು ಸುಮ್ಮನೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಅದೆಲ್ಲ ಯೂಸ್ ಮಾಡ್ತಿಲ್ಲ. ಮೇಲ್ಗಡೆ ಬ್ಯಾಗಲ್ಲೆಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ಕೂಚು ಮಾಡಿ ನಿದ್ದೆ ಮಾಡಿ ಎದ್ಬಿಟ್ಟು ಕೂತಿದೆ ಇಲ್ಲಿ ಬಂದು. ಮತ್ತೆ ಎಲ್ಲಿ ಬಂದಿತ್ತಿದು, ಎಲ್ಲಿತ್ತು, ಎಲ್ಲಿಗೆ ಬಂತು? ಹಾಂ, ಸ್ಪೈಡರ್ ಮ್ಯಾನ್ ಎಲ್ಲಪ್ಪ ನೋಡಿ ಇಲ್ಲಿ ಪಾಪ. ಅದೆಲ್ಲ ಕಿತ್ತಾಕ್ಬೇಕು ನೋಡಿ ಇಲ್ಲಿ ಸ್ಪೈಡರ್ ಮ್ಯಾನ್, ಇಲ್ಲಿ 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 ಇಲ್ಲಿ. ಸೊ ಎಲ್ಲ ಸ್ವಲ್ಪ ನನ್ನ ರೂಮಲ್ಲಿ ನಾನು ಇಲ್ಲ ಅಂದರೆ ಇಲ್ಲಿ ಯಾರೂ ಬರಲ್ಲ ನನ್ನ ರೂಮಿಗೆ. ಹಾಗಾಗಿ ಸ್ವಲ್ಪ ಹೆಂಚಿನ ಮನೆ ಅಲ್ವಾ, ಡಸ್ಟ್ ಎಲ್ಲ ಆಗಿತ್ತು. ಸೊ ಬೆಡ್ಶೀಟೆಲ್ಲ ಚೇಂಜ್ ಮಾಡಿ ರೆಡಿ ಮಾಡಿದೆ. ಇದೆಲ್ಲ ಆ್ಯಕ್ಚುಲಿ ನಾನೇ ಮಾಡ್ಕೊಂಡಿರೋದು. ಕವರ್ಗಳು ವೇಸ್ಟ್ ಬ್ಲೌಸ್ ಪೀಸ್ ಇರುತ್ತಲ್ವ, ಅದೆಲ್ಲ ಕಟ್ ಮಾಡಿ ವೇಸ್ಟ್ ಬಟ್ಟೆಗಳೆಲ್ಲ ಇದರೊಳಗಡೆ ಫಿಲ್ ಮಾಡಿಬಿಟ್ಟು ಮಾಡ್ಕೊಂಡಿದ್ದೀನಿ. ಇದೊಂದು ಮತ್ತು ಇದೊಂದು ನನಗೆಲ್ಲದಕ್ಕಿಂತ ನನಗೆ ಇದು ತುಂಬ ಇಷ್ಟ, ಈ ಫ್ಲವರ್ಸ್ದು. ಇದೆಲ್ಲ ನಗರದ ಮನೇಲಿದ್ದಾಗ ಮಾಡಿದ್ದು, ಫ್ರೀ ಟೈಮಲ್ಲಿ. ಇಲ್ಲಪ್ಪ ನೋಡಿ, ಇದೊಂದು ಹಾಟ್, ಇದೊಂದು ಅದೇನದು ಬಗ್ ನೋಡ್ತಾ ಇರೋದು, ಯಾರ್ದಿದೆಲ್ಲ? ಹಾಂ, ಯಾರ್ದಿದೆಲ್ಲ? ಪಾಪನಿ, ಪಾಪು ಮರಿ. ಏನು ಮಾಡ್ತಪ್ಪ ಈಗ ಅದು? ಅಮ್ಮ ನನ್ನ ಹೊಟ್ಟೆ ಹೋಯ್ತು. ಮೇ ಬಿ ಅವನು ಇವಾಗ ಎದ್ದು ನಿಂತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅಂತ ಅನಿಸುತ್ತೆ ನೋಡಿ. ಈ ಥರ ಸುಮಾರು ಎದ್ದು ನಿಂತ್ಕೊತಾನೆ. ಇದು ಬೇಕಂತ ಹಿಂಗೆ ಮಾಡ್ತಿರೋದು. ಸ್ವಲ್ಪ ಹಿಂಗೆ ಸ್ಟ್ರೈಟಾಗಿ ಹಿಂಗೆ ನಿಂತ್ಕೊತಾನೆ, ತಪ್ಪಕ್ಕಂತ ಬಿದ್ದುಬಿಡ್ತಾನೆ.
ಒಂದೊಂದು ಸಲ ಬೇಕು ಅಂತಲೇ ಆದರೂ ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತಾನೆ, ಆದರೂ ಬೇಕಂತ ಈ ಥರ ಬೀಳೋದು, ಹೀಗೆಲ್ಲ ಮಾಡ್ತಾ ಇದ್ದಾನೆ. ಎಲ್ಲರಿಗೂ ಇವನಿಲ್ಲದೆ ಬೇಜಾರಾಗ್ಬಿಟ್ಟಿತ್ತು. ಎಲ್ಲ ಕಾಯ್ತಿದ್ರೆ ಇವ್ನು ಯಾವಾಗ ಬರ್ತಾನೆ ಅಂತ. ಒಳ್ಳೆ ಟೈಮ್ ಪಾಸ್ ಇವಾಗ ಮನೇಲಿ ಇವನಿದ್ರೆ. ಹಾಂ, ಬಿದ್ದರೆ ಏನು ಮಾಡೋದು ಹೇಳು? ಇವಾಗ ಇವನು ಹೊರಗಡೆ ಹೋಗಬೇಕು. ಓ, ಅದಕ್ಕೆ ಎಲ್ಲ ಸುತ್ತಮುತ್ತ ಎಲ್ಲಿ ಹೋಗೋದು ಅಂತ ಆಡ್ತಿದ್ದಾನೆ. ಬೀಳ್ತೀಯ ಕಣೋ, ಬೀಳ್ತೀಯ, ತುದಿಲಿದೆಯಾ, ಬಾ. ಓಕೆ ಗಾಯ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಡೇ ಹೊಸ ವ್ಲಾಗ್ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಬಾಯ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಓಕೆನಾ? ಟಾಟಾ ಬಾಯ್.